ಇಸ್ರೋದ ವಿಜ್ಞಾನಿ ಕಾರಿನ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ಎಲ್ಲಾಗಿರೋದು ಈ ಘಟನೆ ಅನ್ನೋ ಎರಡನೇ ಪ್ರಶ್ನೆಗೆ ಉತ್ತರ ಮಾದನಾಯಕನಹಳ್ಳಿ ಬಳಿಯಲ್ಲಿ. ಈ ಒಂದು ಮಾದನಾಯಕನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಅಟ್ಯಾಕ್ ಇದು. ಯಾವ ಕಾರಣಕ್ಕೆ ಮಾಡಲಾಯಿತು ಅಟ್ಯಾಕ್ ಅನ್ನೋ ಮೂರನೇ ಪ್ರಶ್ನೆಗೆ ಇನ್ನೂ ಕೂಡ ನಿಖರವಾದ ಉತ್ತರ ಲಭ್ಯವಾಗ್ತಿಲ್ಲ. ಯಾರು ಅಟ್ಯಾಕ್ ಮಾಡಿದವರು, ಯಾವ ಉದ್ದೇಶದಿಂದ ಅಟ್ಯಾಕ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದುವರೆಗೂ ಕೂಡ ಲಭ್ಯವಾಗಿಲ್ಲ. ಏನಾಯ್ತು ಅನ್ನೋದ್ರ ಬಗ್ಗೆ ಮತ್ತಷ್ಟು ವಿವರಣೆಯನ್ನ ಗಮನಿಸ್ತಾ ಹೋಗೋಣ. ಇಸ್ರೋನ ವಿಜ್ಞಾನಿ ಮೇಲೆ ದಾಳಿಯನ್ನ ನಡೆಸಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇಸ್ರೋದ ಯುವ ವಿಜ್ಞಾನಿಯ ಕಾರನ್ನ ಹಿಂಬಾಲಿಸಿದ್ದಾರೆ, ಚೇಸ್ ಮಾಡಿದ್ದಾರೆ, ಕಲ್ಲು ತೂರಾಟ ಮಾಡಿದ್ದಾರೆ. 4 ಅಪರಿಚಿತರು ಅಶುತೋಷ್ ಸಿಂಗ್ ಅನ್ನೋ ಇಸ್ರೋ ವಿಜ್ಞಾನಿಯನ್ನ ಟಾರ್ಗೆಟ್ ಮಾಡಿದ್ದಾರೆ. ಈ ಘಟನೆ ಆಗಿರೋದು ಇದೇ ತಿಂಗಳ 24ನೇ ತಾರೀಕಿನ ರಾತ್ರಿ 12:45 ವೇಳೆಗೆ ಮನೆಗೆ ವಾಪಸ್ ಹೋಗ್ತಿದ್ದ ಸಂದರ್ಭದಲ್ಲಿ ಅಶುತೋಷ್ ಅವರ ಕಾರಿನ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಕಾರಿನ ಹಿಂಭಾಗದ ಗಾಜು ಪುಡಿಯಾಗಿದೆ. ಇನ್ನು ಇದ್ರ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡೋಕ್ ಹೋದ್ರೂ ಕೂಡ ಅದನ್ನ ಪಡೆದೇ ನಿರ್ಲಕ್ಷ್ಯ ತೋರಿದ್ದಾರೆ ಪೊಲೀಸರು ಅನ್ನೋ ಅನುಮಾನ ಇದೀಗ ಬಲವಾಗಿ ಕಾಡ್ತಾ ಇದೆ. ಮಾದನಾಯಕನಹಳ್ಳಿ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಸದ್ಯಕ್ಕೆ ದೂರು ದಾಖಲಾಗಿದೆ, ತನಿಖೆ ಕೂಡ ಮುಂದುವರೆದಿದೆ. ಕತ್ತಿಗಳನ್ನ ಹಿಡಿದು ಅಪರಿಚಿತರು ಹಿಂಬಾಲಿಸಿದ್ರು ಅಂತ ಹೇಳಿ ಇಸ್ರೋದ ಯುವ ವಿಜ್ಞಾನಿ ಅಶುತೋಷ್ ಸಿಂಗ್ ಆರೋಪವನ್ನ ಮಾಡಿದ್ದಾರೆ. ನಾವಿನ್ನು ಟ್ವಿಟರ್ನಲ್ಲಿ ಅವ್ರು ಮಾಡಿರುವಂತಹ ಟ್ವೀಟ್ ಅನ್ನ ಗಮನಿಸ್ತಾ ಇದ್ವಿ. ತಮ್ಮ ಕಾರ್ ಮೇಲಾದ ಅಟ್ಯಾಕ್ ಯಾವ ರೀತಿ ಇತ್ತು ಅನ್ನೋದನ್ನ ಈ ಫೋಟೋ ವಿವರಿಸ್ತಾ ಇದೆ. ಹಾಗೆ ಅಶುತೋಷ್ ಅವರ ಭಾವಚಿತ್ರ ಫೋಟೋವನ್ನ ಕೂಡ ಗಮನಿಸ್ತಾ ಇದ್ವಿ. 24ನೇ ತಾರೀಕು ರಾತ್ರಿ ಆಗಿರುವ ಘಟನೆ ಇದು. ಇದರ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್, ಲೈವ್ ಕನೆಕ್ಟೆಡ್ ಇದ್ದಾರೆ. ಗಂಗಾಧರ್, ಪೊಲೀಸರಿಂದ ನಿರ್ಲಕ್ಷ್ಯ ಅನ್ನೋ ಆರೋಪ ಕೂಡ ಕೇಳೋಕ್ ಸಿಕ್ಕಿದೆ. ಸದ್ಯಕ್ಕೆ ದೂರು ದಾಖಲಾಗಿದೆ ಅನ್ನೋ ಮಾಹಿತಿ, ಯಾವ ರೀತಿ ತನಿಖೆ ಸಾಗ್ತಾ ಇದೆ, ಯಾರು ಯಾವ ಉದ್ದೇಶಕ್ಕೆ ಪ್ರಮುಖವಾಗಿ ಈ ರೀತಿ ಹಲ್ಲೆ ನಡೆಸಿದ್ರು ಇಸ್ರೋದ ಯುವ ವಿಜ್ಞಾನಿ ಮೇಲೆ, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಎಸ್ ಸ್ಮಿತಾ ರಂಗನಾಥ್, ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇದೇ ತಿಂಗಳ 24ನೇ ತಾರೀಕು ರಾತ್ರಿ ಈ ಒಂದು ಘಟನೆ ನಡೆದಿರುವಂತದ್ದು. ಸಂಬಂಧಪಟ್ಟಂತೆ ಅವರು ಟ್ವೀಟ್ ಮಾಡಿದಂತಹ ಬಳಿಕ ಪೊಲೀಸರು ಅದರ ಬಗ್ಗೆ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಯುವ ವಿಜ್ಞಾನಿ ಆಗಿರುವಂತಹ ಅಶುತೋಷ್ ಸಿಂಗ್ ಅಂತ ಏನಿದ್ದಾರೆ, ಅವರು ತಮ್ಮ ಟ್ವೀಟ್ ಕಾರ್ನಲ್ಲಿ ಬರುವಂತಹ ಸಂದರ್ಭದಲ್ಲಿ ಸುಮಾರು 4 ಮಂದಿ ದುಷ್ಕರ್ಮಿಗಳು ಅವರನ್ನ ಅಟ್ಯಾಕ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಕಾರನ್ನ ಅಡ್ಡಗಟ್ಟಿದ ಸಂದರ್ಭದಲ್ಲಿ ಅವರು ಅಲ್ಲಿಂದ ಎಸ್ಕೇಪ್ ಹೋಗೋಕೆ ಪ್ರಯತ್ನ ಮಾಡಿದ್ರು ಸಹ ಅವರ ಕಾರನ್ನ ಎಲ್ಲ ಕೂಡ ಲಾಕ್ ಅನ್ನ ಮಾಡಿಕೊಂಡು ಕಾರ್ ಮೂವ್ಮೆಂಟ್ ಮಾಡಿದ ಸಂದರ್ಭದಲ್ಲಿ ಹಿಂದ್ಗಡೆ ಗ್ಲಾಸ್ ಅನ್ನ ಕೂಡ ಪುಡಿಗಟ್ಟಿರುವಂತದ್ದು. ಅನಂತರ ಅಲ್ಲಿಂದ ಅವರು ಎಸ್ಕೇಪ್ ಆಗಿರುವಂತದ್ದು. ಈ ಬಗ್ಗೆ ಈಗ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈಗ ದೂರು ಕೊಟ್ಟಿದ್ದು, ಅದು ಈಗ ಪ್ರಕರಣ ದಾಖಲು ಮಾಡಿಕೊಂಡಿದ್ದು, ಅವರು 4 ಈಗ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಇಬ್ಬರು ಮಂದಿ ಅವರಿಗೆ ಸಿಕ್ಕಿದ್ದಾರೆ ಅಂತ, ಸುಳಿವು ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಈಗಷ್ಟೇ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಯುವ ವಿಜ್ಞಾನಿ ಆಗಿರುವಂತಹ ಅಶುತೋಷ್ ಅವರು ಒಂದು ಕಾರ್ಯಕ್ರಮವನ್ನ ಮುಗಿಸಿಕೊಂಡು ಅಲ್ಲಿಂದ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಮತ್ತೆ ಆ 4 ಯಾರಿದ್ದಾರೆ, ಆ 4 ಹಿಂದೆ ಕೂಡ ಅವ್ರು ಯಾರನ್ನು ಗಮನಿಸಿಕೊಂಡಿಲ್ಲ. ಮತ್ತೆ ಬಹುತೇಕವಾಗಿ ಒಂದು ರಾಬರಿ ಮತ್ತೆ ಡಕಾಯಿತಿಯನ್ನು ಮಾಡುವಂತ ನಿಟ್ಟಿನಲ್ಲಿ ಅವರು ಅಲ್ಲಿ ನಿಲ್ಲಿಸಿಕೊಂಡಿದ್ರು, ಅಂದ್ರೆ ಅವರನ್ನ ಕಾಯ್ಕೊಂಡಿದ್ರು. ಆ ಕಾರ್ ಬಂದ ಸಂದರ್ಭದಲ್ಲಿ ಏಕಾಏಕಿ ಕಾರನ್ನ ಅಡ್ಡಗಟ್ಟಿದ್ದಾರೆ ಅಂತ ಹೇಳಿ ಈಗ ಪ್ರೈಮರಿ ಒಂದು ಇನ್ವೆಸ್ಟಿಗೇಷನ್ ಗೊತ್ತಾಗ್ತಾ ಇದೆ. ಸದ್ಯ ಈಗ ಒಂದಿಬ್ರು ಮಾಹಿತಿ ಮಾತ್ರ ಸಿಕ್ಕಿರುವಂತದ್ದು. ಹೀಗಾಗಿ ಇನ್ನುಳಿದ ಇಬ್ಬರಿಗೋಸ್ಕರ ಈಗ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಮತ್ತೆ ಬಹುತೇಕವಾಗಿ ಇನ್ನೆರಡು ದಿನದಲ್ಲಿ ಅವರನ್ನ ಬಂಧನ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಕೂಡ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಈಗ ಸದ್ಯ ಅಶುತೋಷ್ ಸಿಂಗ್ ಅವರು ಕೂಡ ಈಗ ಪ್ರಕರಣದ ಇನ್ವೆಸ್ಟಿಗೇಷನ್ ಕೇಸ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂತ ಬಗ್ಗೆ ಕೂಡ ಅವರು ಟ್ವಿಟರ್ ಅಲ್ಲಿ ಅಧಿಕೃತಪಡಿಸಿದ್ದಾರೆ. ಜೊತೆಗೆ ಅವರು ಅಲೋಕ್ ಕುಮಾರ್ ಅವರಿಗೂ ಕೂಡ ಒಂದು ಟ್ವೀಟ್ ಅನ್ನ ಮಾಡಿದ್ರು. ಹೀಗಾಗಿ ಈ ಪ್ರಕರಣವನ್ನ ಇಲಾಖೆ ಈಗ ಗಂಭೀರವಾಗಿ ತೆಗೆದುಕೊಂಡಿದ್ದು, ಯುವ ವಿಜ್ಞಾನಿಗೆ ಅವರು ಸ್ಟೇಟ್ಮೆಂಟ್ ಕೂಡ ಅವರನ್ನ ತೆಗೆದುಕೊಂಡಿದ್ದಾರೆ. ಕಂಪ್ಲೇಂಟ್ ಜೊತೆಯಲ್ಲಿ ಈಗ ಜೊತೆಗೆ ಪ್ರತ್ಯೇಕವಾಗಿ ಒಂದು ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಂಡಿರುವಂತದ್ದು. ಅಂದ್ರೆ ಏನಾದ್ರು ರಿವೆಲ್ರಿ ಏನಾದ್ರು ಇದೆಯಾ ಏನಾದ್ರು ಅನ್ನೋ ಬಗ್ಗೆ ಅವರು ಯಾವುದೇ ರಿವೆಲ್ರಿ ಆಗಿರ್ಬೋದು ಅಥವಾ ಯಾರ ಮುಂದೆ ಕೂಡ ಜಗಳ ಆಗಿರ್ಬೋದು ಇನ್ನಿತರ ಯಾವುದೇ ಕೂಡ ಕಾರಣಕ್ಕೂ ಮಾಡ್ಕೊಂಡಿಲ್ಲ. ಅವರು ಬೇರೆ ಉದ್ದೇಶಕ್ಕೋಸ್ಕರ ಬಂದ ಮೇಲೆ ಏಕಾಏಕಿ ಅಟ್ಯಾಕ್ ಅನ್ನ ಮಾಡೋಕೆ ಪ್ರಯತ್ನ ಮಾಡಿದ್ರು ಅಂತ ಹೇಳಿ ಈಗ ಈ ಸಂಬಂಧಪಟ್ಟಂತೆ ಈಗ 4 ದುಷ್ಕರ್ಮಿಗಳು ಒಂದು ಕಾರ್ ಗ್ಲಾಸ್ ಅನ್ನ ಹೊಡೆದಾಕಿರುವಂತದ್ದು ಮತ್ತೆ ಅವರ ಮೇಲೆ ಹಲ್ಲೆಗೆ ಯತ್ನ ನಡೆಸಿರುವಂತಹ ಸಂಬಂಧಪಟ್ಟಂತೆ ಈಗ ಇನ್ನು ಮಾದನಾಯಕನಹಳ್ಳಿ ಪೊಲೀಸರು ಒಂದು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಬಹುತೇಕ ಇನ್ನ ಇವತ್ತು ಯಾಕೆ ಈ ಒಂದು ಪ್ರಕರಣದಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ಅಂತಂದ್ರೆ ಇಸ್ರೋದ ವಿಜ್ಞಾನಿ ಅದರಲ್ಲೂ ಕೂಡ ಈಗ ಇಡೀ ವಿಶ್ವ ತಿರುಗಿ ನೋಡ್ತಿರೋ ಸಂದರ್ಭದಲ್ಲಿ ಇಸ್ರೋದ ಸಾಧನೆಯನ್ನ ಅಲ್ಲಿನ ಒಬ್ಬ ವಿಜ್ಞಾನಿ ಮೇಲೆ ಅಟ್ಯಾಕ್ ಆಗುತ್ತೆ ಅಂದ್ರೆ ಏನ್ ಉದ್ದೇಶ ಇರಬಹುದು, ಬೇರೆ ಏನಾದ್ರೂ ಉದ್ದೇಶಗಳನ್ನ ಇಟ್ಕೊಂಡಾದ ಅಟ್ಯಾಕ್ ಅನ್ನೋ ಸಹಜ ಅನುಮಾನ ಬರುತ್ತೆ. ಪೊಲೀಸರು ಏನ್ ಹೇಳ್ತಿದ್ದಾರೆ, ಬೇರೆ ಉದ್ದೇಶಗಳ ಸುಳಿವೇನಾದ್ರೂ ಸಿಗ್ತಾ ಇದೆಯಾ ಅಥವಾ ಕೇವಲ ಇದು ಡಕಾಯಿತಿ ಅಥವಾ ನೀವು ಹೇಳ್ತಾ ಇದ್ದಾಗೆ ರಾಬರಿ ಮಾತ್ರ ಸಂಬಂಧಪಟ್ಟಂತೆ ಬೆಳವಣಿಗೆಗಳು ಸದ್ಯ ಕಾಣೋಕ್ ಸಿಗ್ತಿದ್ಯಾ ಅಂತ ಹೇಳಿ?
ಎಸ್ ಸ್ಮಿತಾ, ಅಂದ್ರೆ ಈಗ ಪ್ರಮುಖವಾಗಿ ಅಂದ್ರೆ ಈಗ 4 ಜನ ಏಕಾಏಕಿ ಅವ್ರ ಮೇಲೆ ಅಟ್ಯಾಕ್ ಮಾಡೋಕೆ ಮುಂದಾಗಿರುವಂತದ್ದಾಗಿರ್ಬೋದು, ಮತ್ತೆ ಕಾರ್ ಗ್ಲಾಸ್ ಹೊಡೆದಾಕಿರುವಂತದ್ದು ಮುಂದಾಗಿರ್ಬೋದು. ಇದು ಒಂದು ಇನ್ವೆಸ್ಟಿಗೇಷನ್ ಅಲ್ಲಿ ಒಂದು ವೈಯಕ್ತಿಕ ಅಥವಾ ಡಕಾಯಿತಿ ಅಥವಾ ರಾಬರಿಗೆ ಯಾರಾದ್ರೂ ಅಲ್ಲಿ ರಾಬರ್ಸ್ ಬಂದಿದ್ರ ಅನ್ನೋದು ಆಂಗಲ್ ಅಲ್ಲಿ, 2 ಆಂಗಲ್ ಅಲ್ಲಿ ಪೊಲೀಸರು ಒಂದು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಪ್ರಾಥಮಿಕವಾಗಿ ಇನ್ವೆಸ್ಟಿಗೇಷನ್ ಅವರು ವಿಚಾರಣೆ ಹೇಳಿರುವಂತದ್ದು, ಏಕಾಏಕಿ 4 ಜನ ದುಷ್ಕರ್ಮಿಗಳು ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡೋಕೆ ಮುಂದಾದ್ರು, ನಾನು ಮೂವ್ಮೆಂಟ್ ಮಾಡುವ ಸಂದರ್ಭದಲ್ಲಿ ಅವರು ಕಾರ್ ಗ್ಲಾಸ್ ಅನ್ನ ಪುಡಿಗಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಈ ಒಂದು ಪ್ರಕರಣ ಬೇರೆಯವರಾಗಿದೆ, ಅದು ಸಾಮಾನ್ಯವಾಗಿ ಆಗ್ತಾ ಇತ್ತು. ಆದ್ರೆ ಇದು ಗಂಭೀರವಾಗಿ ತೆಗೆದುಕೊಂಡಿರುವಂತದ್ದು, ಒಬ್ಬ ವಿಜ್ಞಾನಿ ಮೇಲೆ ಏಕಾಏಕಿ ಈ ರೀತಿ ಅಟ್ಯಾಕ್ ಆಗಿರುವಂತದ್ದು ಒಂದು ಗಂಭೀರತೆ ಅಂತ ತೆಗೆದುಕೊಂಡಿದ್ದಾರೆ. ಮತ್ತೆ ಖುದ್ದಾಗಿ ಅದರ ಬೆಂಗಳೂರು ಗ್ರಾಮಾಂತರ SP ಅವರೇ ಅದನ್ನ ಆ ಕೇಸ್ ಒಂದು ನೋಡ್ತಾ ಇರುವಂತದ್ದು. ಹೀಗಾಗಿ ಅವರ ಅಶುತೋಷ್ ಸಿಂಗ್ ಅಂತ ಹೇಳಿದ್ದಾರೆ, ಅವರಿಂದ ಸ್ಟೇಟ್ಮೆಂಟ್ ಅನ್ನು ಪಡ್ಕೊಂಡಿರುವಂತದ್ದು. ಈಗ ಇಬ್ಬರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಪೂರ್ಣವಾಗಿ ಅವರು 4 ಮಂದಿ ಸಿಕ್ಕಂತಹ ಬಳಿಕ ಆ ಒಂದು ಪ್ರಕರಣದಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಸತ್ಯಾಂಶ ಗೊತ್ತಾಗುತ್ತೆ. ಸ್ಮಿತಾ, ರೈಟ್, ಧನ್ಯವಾದ ಗಂಗಾಧರ್ ಮಾಹಿತಿಗಾಗಿ.